ನೀವೇ ತುಂಟ್ರು ಅಂತ ತಿಳ್ಕೊಂಡಿದ್ದೆ, ಆದ್ರೆ ನಿಮ್ ಮಗ ಇನ್ನೂ ತುಂಟ. ಯಾಕೆ? ಏನ್ ಮಾಡ್ದ? ಏನ್ ಮಾಡಿದ್ನಾ? ಹೊಟ್ಟೆಲ್ ಕೂತ್ಕೊಂಡು ಒದಿತಾ ಇದ್ದಾನೆ. ಕಳ್ಳ, ಮಮ್ಮಿನ ಒದಿಬೇಡ, ಸುಮ್ಮನಿರು. ಅದ್ ಹ್ಯಾಕ್ ಸುಮ್ನೆ ಇರ್ತಾನೆ? ತನ್ನ ಸೃಷ್ಟಿ ಕಾರಣವಾಗಿರೋ ಅಪ್ಪ ಅಮ್ಮನ್ ನೋಡ್ಬೇಕು ಅಂತ ಅವನ್ಗೂ ಆತರ ಇರೋದಿಲ್ವಾ? ನಿಜವಾಗ್ಲೂ ಹೆಣ್ತನದ ಬೆಲೆ ಗೊತ್ತಾಗೋದು ಯಾವಾಗ ಹೇಳಿ? ಯಾವಾಗ? ಇನ್ಯಾವಾಗ? ಹೆಣ್ಣು ಗರ್ಭವತಿ ಆದಾಗ. ಅದಕ್ಕೆ ತಾಯ್ತನದ ಕಳೆ ನಿನ್ನ ಮುಖದಲ್ಲಿ ಹೋಗ್ತಾ ಇರೋದು. ರೇ, ನನಗ್ ಡೆಲಿವರಿ ಆಗುವಾಗ ನನ್ ಪಕ್ಕದಲ್ಲೇ ಇರಿ. ಇರಲ್ಲ. ಯಾಕೆ? ಯಾಕೆಂದ್ರೆ ಡಾಕ್ಟರ್ ನನ್ನ ಒಳಗಡೆ ಬಿಡೋದಿಲ್ಲ, ಹೊರಗಡೆನೇ ನಿಲ್ಸಿದ್ದಾರೆ. ರೀ, ನೀ ಹೊರಗೆ ನಿಂತಿದ್ರು ನನಗ್ ಡೆಲಿವರಿ ಆಗಿ ಮಗು ಅಳೋ ಶಬ್ದ ಕೇಳೋವರೆಗೂ ನಿಮಗ್ ತುಂಬಾ ಟೆನ್ಷನ್ ಆಗಿರುತ್ತೆ ಅಲ್ವಾ? ಖಂಡಿತ ಇರಲ್ಲ. ಇರಲ್ವಾ? ಯಾಕೆ? ಪೂಜಾ ತಟ್ಟಕ್ಕೆ ಮಾವ ಇರ್ತಾರಲ್ಲ, ಅದಕ್ಕೆ. ಅದ್ ಸರಿ, ನಮಗ್ ಹುಟ್ಟೋ ಮಗುಗೆ ಏನ್ ಹೆಸರಿಡೋಣ ರೀ? ಗಂಡಾದ್ರೆ ಮುರಳಿ ಅಂತ. ಅವಳಿ ಮಕ್ಳು ಹುಟ್ಟಿದ್ರೆ? ಹೌದಲ್ವಾ? ಆಗ ಮುರಳಿ ಮೋಹನ ಅಂತ ಇಡೋದು ಅಷ್ಟೇ. ಹೆಣ್ಣು ಮಗು ಹುಟ್ಟಿದ್ರೆ? ನೀವೆಂಥ ಸ್ಟ್ರಾಂಗ್ ಅಂತ ನನ್ನೊಬ್ಬಳಿಗೆ ಗೊತ್ತಿರೋದು ರೀ. ಖಂಡಿತ ನಮಗ್ ಗಂಡು ಮಗುನೇ ಹುಟ್ಟೋದು. ನೀವ್ ನನಗ್ ಕೊಟ್ಟಿರೋ ಈ ಪ್ರೇಮದ ಕಾಣಿಕೆಗೆ ಇವತ್ತು ನಾನೇ ನನ್ನ ಕೈಯಾರೆ ತಿನ್ನಿಸ್ಬೇಕು ಅಂತ ಆಸೆ ಆಗ್ತಿದೆ. ಬನ್ರಿ. ಜಂಗೀರು, ಲಾಡು, ಸೋಂಪಪಡಿ, ಮೈಸೂರು ಪಾಕು, ಬರ್ಫಿ, ಕುಲ್ಫಿ, ಚಿತ್ರಾನ್ನ, ಇದೆಲ್ಲ ಯಾರಿಗೆ? ನಿಮ್ಗೆ. ಇದೆಲ್ಲ ನಾನು ಒಬ್ಬನೇ ತಿನ್ಬೇಕಾ? ನೀವೆಂತ ಸ್ಟ್ರಾಂಗು ಅಂತ ನನ್ಗೊಬ್ಬಳಿಗೆ ಗೊತ್ತಿರೋದು. ರೀ, ನೀವ್ ನನಗ್ ಕೊಟ್ಟಿರೋ ಪ್ರೇಮದ ಕಾಣಿಕೆ ಬದಲಾಗಿ ಇವತ್ತು ನಾನೇ ನನ್ ಕೈಯಾರ ಇದನ್ನೆಲ್ಲ ನಿಮಗ್ ತಿನ್ನಿಸ್ಬೇಕು ಅಂತ ಆಸೆ ಆಗ್ತಾ ಇದೆ. ಓಹೋ, ಇಲ್ಲಿಗ ಕರ್ಕೊಂಬಂದೆ? ಹೌದು ರೀ, ನನ್ ಗಂಡನ್ ಜೊತೆಲಿ ಕರ್ಕೊಂಡ್ ಬಂದು ಹಾಲ್ ಎರಿತೀನಿ ಅಂತ ಹರ್ಸ್ಕೊಂಡಿದೀನಿ. ಬನ್ರಿ ಪೂಜೆ. ಹೌದೌದು, ನಮ್ ಜನಕ್ಕೆ ಹಬ್ಬದ ದಿನ ಮಾತ್ರ ದೇವ್ರ ಜ್ಞಾಪಕ ಬರೋದು, ಮಿಕ್ಕಿ ದಿನ ಬರೋದೇ ಇಲ್ಲ. ಶಿವರಾತ್ರಿ ಹಬ್ಬದ ದಿನ ಈಶ್ವರನ್ ದೇವಸ್ಥಾನ ಮುಂದೆ ಕ್ಯೂ, ಗುರುವಾರ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಮುಂದೆ ಕ್ಯೂ. ಮಿಕ್ಕಿ ದಿನ ಜ್ಞಾಪಕ ಬರಲ್ವೇ? ನೀನ್ ಪಾಡು ನೀನ್ ಪೂಜೆ ಮಾಡ್ತಿರು, ನನ್ ಪಾಡು ದೂರ ಕೂತ್ಕೊಂಡು ನೋಡ್ತಾ ಇರ್ತೀನಿ. ಪಾಪ ಹೆಣ್ಮಕ್ಳು ಪೂಜೆ ಮಾಡ್ಬೇಕಾದ್ರೆ ನಾವು ಸುಮ್ಮನೆ ಇರಬಾರ್ದು, ಹಾಡು ಹೇಳ್ಬೇಕು. ತನ್ನಿರೆ ಆಲ ತನಿಯರೆಯೋಣ ನಗಣ ತಾಯ ಹಾಲರುಣ ತಾಯ ಹಾಲರುಣ ತೀರಿಸಿ ಹಿಂದೆ ಪುಣ್ಯ ದಿನ ತನ್ನೆ. ಏನ್ರಿ ಇದು ಹುಚ್ಚಾಟ? ಸುಮ್ಮನೆ ಕುತ್ಕೊಳ್ರಿ. ಅಲ್ಲ, ನೀನ್ ಭಕ್ತಿಯಿಂದ ಪೂಜೆ ಮಾಡ್ತಿದ್ದಲ್ಲ, ಅದಕ್ಕೆ ನಾನು ಭಕ್ತಿಯಿಂದ ಹಾಡು ಹೇಳ್ತಿದ್ದೆ. ನೀ ಬೇಜಾರಾದ್ರೆ ಹೇಳು, ಕಣ್ಣು ಮುಚ್ಕೊಂಡು ಧ್ಯಾನ ಮಾಡ್ತೀನಿ. ಭ್ರಮೆ ಏನಿದು? ಉತ್ತುತ್ತಾಗ ಕೂತಿದ್ದ ಬರೀ ಹಾವು ಸೊಂಡೆ ಬರ್ತಾ ಇದಿಲ್ಲ. ಭ್ರಮೆ. ಏನಿದು ಐಸ್ ಬಿಟ್ಟಂಗ ಆಗ್ತಿದ್ಯಲ್ಲ? ಏನಯ್ಯ ಇದು? ಏನೋ ಮುಳುಗುಟ್ಟಂಗ ಆಗ್ತಿದ್ಯಲ್ಲ? ಡೆಫಿನೆಟ್ ಆಗಿ ಇದೇನೋ ಕಿರಿಕೆ ಇರ್ಬೇಕು. ನಗಣ, ನಾನು ಏನ್ ದ್ರೋಹ ಮಾಡಿದೆ ಅಂತ ನನಗೊಂದು ಅಡ್ಗಾಯಿಸ್ಕೊಂಡ್ಬಿಟ್ಟಿದ್ಯಾ ತಂದೆ? ಅಯ್ಯೋ ಅಮ್ಮ, ಡಿಯರೋ ನಿನ್ ಬಾಯಿ ಮಣ್ಣಾಕ ಪೂಜೆ ಮಾಡೋಣ ಬಾರೆ. ಯಾರ ಹಾವಿಡಿಯವ್ರನ್ನ ಕರ್ಸೆ. ಅವು ಅವು ಲೇ ವೈಪು ನಿನ್ ಬಾಯಿ ಮಣ್ಣಾಕ. ಹಲೋ ಹಲೋ, ನಗಣ ನಗಣ ಪಾಪಿ ಇಳಿಯೋ. ನಾಗಣ್ಣ ನಾಗಣ್ಣ ಲೇ ಪಂಡ್ರಿ ಬಾಯಿ. ಅಯ್ಯಯ್ಯೋ, ನನ್ ಗಂಡನ್ ಕುತ್ಕೆಯಲ್ಲಿ ಹಾವು.
ಹಲೋ ಹೆಲ್ಪ್ ಮೀ. ಆಹಾ, ಸಾಕ್ಷಾತ್ ಪರಮೇಶ್ವರ. ಅಯ್ಯಯ್ಯೋ ಅಯ್ಯಯ್ಯೋ ಈಶ್ವರ, ಯಾರು ಪರಮೇಶ್ವರ, ಜಗದೀಶ್ವರ, ನಾನೆಂತ ಪುಣ್ಯವಂತೆ. ನನ್ ಗಂಡ ಸಾಕ್ಷಾತ್ ಈಶ್ವರನೇ. ಹೌದಾ? ಓ ಮಂಗಳಂ, ಓಂಕಾರ ಮಂಗಳಂ, ಓ ಮಂಗಳಂ, ಓಂಕಾರ ಮಂಗಳಂ. ಅಯ್ಯಯ್ಯೋ ಯಾರಾದ್ರೂ ಕಾಪಾಡ್ರಪ್ಪ. ಓ ಮಂಗಳಂ. ಅಯ್ಯೋ ಏನೇ ಹಿಂಗಿಡ್ಕೊಂತವನ ಅವನ, ಇದೇನ್ ಡೂಪ್ಲಿಕೇಟ್ ಅವೇ? ಏನೇ ಅದು 3 ಅಡಿ ಅವನೇ, ಅವನ ಹಿಂಗಿಡ್ಕೊಂಡು ಹೋಗ್ತಾವನಲ್ಲ. ಮೀಟರ್ ಆಫ್ ಆಗೋಯ್ತು. ಅಮ್ಮ ಕಿಟ್ಟೆ. ಅಯ್ಯೋ ಅಪ್ಪ. ಓಂ ನಮಃ ಶಿವಾಯ. ಏನಾಯ್ತು? ನಮ್ ಯಜಮಾನ್ರ ಕುತ್ತಿಗೆಯಲ್ಲಿ ಹಾವು ಸುತ್ಕೊಂಡಿತ್ತು. ಹಾವಾ? ಆಹಾ, ಆ ಈಶ್ವರನ ಅನುಗ್ರಹ ಪಡೆದಿರೋ ಇವರೇ ಪುಣ್ಯವಂತರು. ಅವ್ವರೇ, ಈ ಬಾಡಿ ನೋಡ್ತಾ ಇದ್ರೆ ನನ್ಗೆ ಯಾಕೋ ಅನುಮಾನ್ರ. ಯಾವ್ದಕ್ಕೂ ಒಂದ್ಸಲಿ ಮಕ್ಕ ಎತ್ ನೋಡ್ಬಿಡ್ಲಾ? ಛೆ, ಬೇಡ ಬೇಡ ಬಾಬಾ. ಓಂ ನಮಃ ಶಿವಾಯ. ಬೇಗ ಬರ್ರಿ, ಆವಾದ್ಮೇಲೆ ಮುಂಗುಸಿ ಅಡ್ಕಾಯಿಸ್ಕೊಂಡ್ಬಿಟ್ಟು.